ಇನ್ನು ನಟ ಸಂಜಯ್ ದತ್ ಬೆಂಗಳೂರಿಗೆ ಬಂದಿದ್ದಾರೆ. ಯಾಕೆ ಬಂದರು, ಏನು ವಿಶೇಷತೆ ಅಂತ ನೀವು ಅನ್ಕೊಳ್ತಾ ಇರಬಹುದು. ಕೆಡಿ ಸಿನಿಮಾದ ಸೆರಗ ಸರಸೆ ಹಾಡಿನ ವಿವಾದದ ನಂತರ ಬಂದಿರೋದು. ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಸಂಜಯ್ ದತ್ ಈಗ ಹಾಜರಾಗಿರೋದು. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಆಯೋಗ ನೀಡಿತ್ತು. ಅದಕ್ಕೆ ಈಗ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿತ್ತು. ದೆಹಲಿಯಲ್ಲಿ NCW ವಿಚಾರಣೆಗೆ ಸಂಜಯ್ ದತ್ ಹಾಜರಾಗಿದ್ದಾರೆ. ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಹಾಡು. ಕೊನೆಗೆ ಸಿನಿಮಾದಿಂದ ಸರಸೆ ಸೆರಗ ಹಾಡನ್ನು ತೆಗೆಯಲಾಗಿತ್ತು. ಕೆಡಿ ಸಿನಿಮಾದ ಸೆರಗ ಸರಸೆ ಹಾಡಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗದ ವಿಚಾರಣೆಗೆ ಈಗ ಹಾಜರಾಗುವಂತೆ ನೋಟಿಸನ್ನು ನೀಡಿತ್ತು. ಆ ನೋಟಿಸ್ಗೆ ತಕ್ಕಂತೆ ಈಗ ಉತ್ತರವನ್ನು ಕೊಡಬೇಕಾಗಿತ್ತು. ವಿಚಾರಣೆಗೆ ಹಾಜರಾಗಿದ್ದಾರೆ. ಸಂಜಯ್ ದತ್ ಈಗ ಹಾಜರಾಗಿದ್ದಾರೆ ವಿಚಾರಣೆಗೆ. ಕಾರಣ, ಕೆಡಿ ಚಿತ್ರದಲ್ಲಿ ಸೆರಗ ಸರಸೆ ಹಾಡು ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದ ಆಯಿತು. ಆಮೇಲೆ ಹಾಡನ್ನು ಕೂಡ ತೆಗೆದುಹಾಕಿದ್ರು. ಅದರಲ್ಲಿ ಸಂಜಯ್ ದತ್ ಕೂಡ ಇದ್ದರು. ಹಾಗಾಗಿ ಅವರಿಗೂ ಕೂಡ ಈಗ ನೋಟಿಸನ್ನು ಕೂಡ ಕೊಟ್ಟರು, ವಿಚಾರಣೆಗೆ ಹಾಜರಾಗಿ ಅಂತಂದರು. ದೆಹಲಿಯಲ್ಲಿ NCW ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ನಟ ಸಂಜಯ್ ದತ್. ಏನಿರುತ್ತೆ, ನಾನು ಅದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದೀನಿ, ನನಗೇನು ಗೊತ್ತು ಇದ್ರದ್ದು ಅಂತ ಹೇಳಿರ್ತಾರೆ. ಅಷ್ಟಿನ್ನೇನು ಹೇಳೋಕ್ಕಾಗುತ್ತೆ. ನೋಡೋಣ ಏನು ಬರುತ್ತೆ ಮಾಹಿತಿ ಅಂತ.